ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ಪ್ರಾಬ್ಲಮ್. ಒಂದು ಕಡೆ ಪಿಕ್ಚರ್ ಒಳ್ಳೆ ದುಡ್ಡು ಮಾಡ್ತಾ ಇದೆ, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಇದೀಗ ಅಲ್ಲು ಅರ್ಜುನ್ ವಿರುದ್ಧ ತೆಲುಗಿನ ನಿರ್ಮಾಪಕರು ನಟರು ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ಇವನೊಬ್ಬನಿಂದಾಗಿ ಇಡೀ ಚಿತ್ರರಂಗ ಸಿಎಂ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಇದರ ಮಧ್ಯೆ ಪುಷ್ಪ ಸಿನಿಮಾಗೆ ಒಂದು ಸಣ್ಣ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ಏನದು ಈ ರಿಪೋರ್ಟ್? ಕೋರ್ಟ್ಗೆ ಹಾಜರಾದ್ರು ಅಲ್ಲು ಅರ್ಜುನ್. ಪುಷ್ಪಗೆ ಮತ್ತೊಮ್ಮೆ ಅರೆಸ್ಟ್ ಆಗೋ ಟೆನ್ಷನ್. ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣ ತಲೆನೋವಾಗಿ ಪರಿಗಣಿಸಿದೆ. ನಾಂಪಲ್ಲಿ ನ್ಯಾಯಾಲಯದ 14 ದಿನಗಳ ಬಂಧನದ ಅವಧಿ ಕೊನೆಗೊಳ್ಳುತ್ತಿದ್ದಂತೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾದ್ರು. ಭದ್ರತಾ ಕಾರಣಗಳಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದ್ರು. ವಿಚಾರಣೆ ವೇಳೆ ಅಲ್ಲು ಅರ್ಜುನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿದ್ರು. ಆದರೆ ನ್ಯಾಯಾಲಯ ಡಿಸೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ನಟ ಅಲ್ಲು ಅರ್ಜುನ್ಗೆ ದುರಹಂಕಾರ. ಚಿತ್ರರಂಗ ಸಿಎಂ ಮುಂದೆ ಕೈ ಕಟ್ಟಿ ನಿಂತಿದೆ. ಅಲ್ಲು ಅರ್ಜುನ್ ವಿರುದ್ಧ ತೆಲುಗು ಚಿತ್ರರಂಗದ ಖ್ಯಾತ ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಬ್ಬ ವ್ಯಕ್ತಿಯ ಅಹಂಕಾರದಿಂದಾಗಿ ಇಂದು ಟಾಲಿವುಡ್ ಸಿಎಂ ರೇವಂತ್ ರೆಡ್ಡಿ ಮುಂದೆ ಕೈ ಮುಗಿದು ನಿಲ್ಲುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ಪ್ರಾಬ್ಲಮ್. ಒಂದು ಕಡೆ ಪಿಕ್ಚರ್ ಒಳ್ಳೆ ದುಡ್ಡು ಮಾಡ್ತಾ ಇದೆ, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಇದೀಗ ಅಲ್ಲು ಅರ್ಜುನ್ ವಿರುದ್ಧ ತೆಲುಗಿನ ನಿರ್ಮಾಪಕರು ನಟರು ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ಇವನೊಬ್ಬನಿಂದಾಗಿ ಇಡೀ ಚಿತ್ರರಂಗ ಸಿಎಂ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಇದರ ಮಧ್ಯೆ ಪುಷ್ಪ ಸಿನಿಮಾಗೆ ಒಂದು ಸಣ್ಣ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ಏನದು ಈ ರಿಪೋರ್ಟ್? ಕೋರ್ಟ್ಗೆ ಹಾಜರಾದ್ರು ಅಲ್ಲು ಅರ್ಜುನ್. ಪುಷ್ಪಗೆ ಮತ್ತೊಮ್ಮೆ ಅರೆಸ್ಟ್ ಆಗೋ ಟೆನ್ಷನ್. ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ಪ್ರಕರಣ ತಲೆನೋವಾಗಿ ಪರಿಗಣಿಸಿದೆ. ನಾಂಪಲ್ಲಿ ನ್ಯಾಯಾಲಯದ 14 ದಿನಗಳ ಬಂಧನದ ಅವಧಿ ಕೊನೆಗೊಳ್ಳುತ್ತಿದ್ದಂತೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾದ್ರು. ಭದ್ರತಾ ಕಾರಣಗಳಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದ್ರು. ವಿಚಾರಣೆ ವೇಳೆ ಅಲ್ಲು ಅರ್ಜುನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿದ್ರು. ಆದರೆ ನ್ಯಾಯಾಲಯ ಡಿಸೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ನಟ ಅಲ್ಲು ಅರ್ಜುನ್ಗೆ ದುರಹಂಕಾರ. ಚಿತ್ರರಂಗ ಸಿಎಂ ಮುಂದೆ ಕೈ ಕಟ್ಟಿ ನಿಂತಿದೆ. ಅಲ್ಲು ಅರ್ಜುನ್ ವಿರುದ್ಧ ತೆಲುಗು ಚಿತ್ರರಂಗದ ಖ್ಯಾತ ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಬ್ಬ ವ್ಯಕ್ತಿಯ ಅಹಂಕಾರದಿಂದಾಗಿ ಇಂದು ಟಾಲಿವುಡ್ ಸಿಎಂ ರೇವಂತ್ ರೆಡ್ಡಿ ಮುಂದೆ ಕೈ ಮುಗಿದು ನಿಲ್ಲುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ಪ್ರಾಬ್ಲಮ್. ಒಂದು ಕಡೆ ಪಿಕ್ಚರ್ ಒಳ್ಳೆ ದುಡ್ಡು ಮಾಡ್ತಾ ಇದೆ, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಇದೀಗ ಅಲ್ಲು ಅರ್ಜುನ್ ವಿರುದ್ಧ ತೆಲುಗಿನ ನಿರ್ಮಾಪಕರು ನಟರು ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ಇವನೊಬ್ಬನಿಂದಾಗಿ ಇಡೀ ಚಿತ್ರರಂಗ ಸಿಎಂ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಇದರ ಮಧ್ಯೆ ಪುಷ್ಪ ಸಿನಿಮಾಗೆ ಒಂದು ಸಣ್ಣ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ಏನದು ಈ ರಿಪೋರ್ಟ್? ಕೋರ್ಟ್ಗೆ ಹಾಜರಾದ್ರು ಅಲ್ಲು ಅರ್ಜುನ್. ಪುಷ್ಪಗೆ ಮತ್ತೊಮ್ಮೆ ಅರೆಸ್ಟ್ ಆಗೋ ಟೆನ್ಷನ್. ಟಾಲಿವುಡ್
ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಸಂಧ್ಯಾ ಥಿಯೇಟರ್ ಕಾಲ್ ತುಳಿತ ಪ್ರಕರಣ ತಲೆನೋವಾಗಿ ಪರಿಗಣಿಸಿದೆ. ನಾಂಪಲ್ಲಿ ನ್ಯಾಯಾಲಯದ 14 ದಿನಗಳ ಬಂಧನದ ಅವಧಿ ಕೊನೆಗೊಳ್ಳುತ್ತಿದ್ದಂತೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾದರು. ಭದ್ರತಾ ಕಾರಣಗಳಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರು. ವಿಚಾರಣೆ ವೇಳೆ ಅಲ್ಲು ಅರ್ಜುನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿದ್ರು. ಆದರೆ ನ್ಯಾಯಾಲಯ ಡಿಸೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ನಟ ಅಲ್ಲು ಅರ್ಜುನ್ಗೆ ದುರಹಂಕಾರ. ಚಿತ್ರರಂಗ ಸಿಎಂ ಮುಂದೆ ಕೈ ಕಟ್ಟಿ ನಿಂತಿದೆ. ಅಲ್ಲು ಅರ್ಜುನ್ ವಿರುದ್ಧ ತೆಲುಗು ಚಿತ್ರರಂಗದ ಖ್ಯಾತ ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಬ್ಬ ವ್ಯಕ್ತಿಯ ಅಹಂಕಾರದಿಂದಾಗಿ ಇಂದು ಟಾಲಿವುಡ್ ಸಿಎಂ ರೇವಂತ್ ರೆಡ್ಡಿ ಮುಂದೆ ಕೈ ಮುಗಿದು ನಿಲ್ಲುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪುಷ್ಪ 2 ಹೀರೋ ಅಲ್ಲು ಅರ್ಜುನ್ ಪ್ರಾಬ್ಲಮ್, ಒಂದು ಕಡೆ ಪಿಕ್ಚರ್ ಒಳ್ಳೆ ದುಡ್ಡು ಮಾಡ್ತಾ ಇದೆ, ಆದರೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ಇದೀಗ ಅಲ್ಲು ಅರ್ಜುನ್ ವಿರುದ್ಧ ತೆಲುಗಿನ ನಿರ್ಮಾಪಕರು ನಟರು ಕೆರಳಿ ಕೆಂಡಾಮಂಡಲವಾಗಿದ್ದಾರೆ. ಇವನೊಬ್ಬನಿಂದಾಗಿ ಇಡೀ ಚಿತ್ರರಂಗ ಸಿಎಂ ಮುಂದೆ ಹೋಗಿ ಕೈಕಟ್ಟಿ ನಿಲ್ಲುವ ಪರಿಸ್ಥಿತಿ ಬಂದಿದೆ ಅಂತೇಳಿ ಕಿಡಿಕಾರಿದ್ದಾರೆ. ಇದರ ಮಧ್ಯೆ ಪುಷ್ಪ ಸಿನಿಮಾಗೆ ಒಂದು ಸಣ್ಣ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ಏನದು ಈ ರಿಪೋರ್ಟ್? ಕೋರ್ಟ್ಗೆ ಹಾಜರಾದ್ರು ಅಲ್ಲು ಅರ್ಜುನ್. ಪುಷ್ಪಗೆ ಮತ್ತೊಮ್ಮೆ ಅರೆಸ್ಟ್ ಆಗೋ ಟೆನ್ಷನ್. ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಸಂಧ್ಯಾ ಥಿಯೇಟರ್ ಕಾಲ್ ತುಳಿತ ಪ್ರಕರಣ ತಲೆನೋವಾಗಿ ಪರಿಗಣಿಸಿದೆ. ನಾಂಪಲ್ಲಿ ನ್ಯಾಯಾಲಯದ 14 ದಿನಗಳ ಬಂಧನದ ಅವಧಿ ಕೊನೆಗೊಳ್ಳುತ್ತಿದ್ದಂತೆ ಅಲ್ಲು ಅರ್ಜುನ್ ವಿಚಾರಣೆಗೆ ಹಾಜರಾದರು. ಭದ್ರತಾ ಕಾರಣಗಳಿಂದಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗಬಾರದು ಅಂತ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾದರು. ವಿಚಾರಣೆ ವೇಳೆ ಅಲ್ಲು ಅರ್ಜುನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗೆ ಅರ್ಜಿ ಹಾಕಿದ್ರು. ಆದರೆ ನ್ಯಾಯಾಲಯ ಡಿಸೆಂಬರ್ 30ಕ್ಕೆ ವಿಚಾರಣೆಯನ್ನ ಮುಂದೂಡಿದ್ರು. ನಟ ಅಲ್ಲು ಅರ್ಜುನ್ಗೆ ದುರಹಂಕಾರ. ಚಿತ್ರರಂಗ ಸಿಎಂ ಮುಂದೆ ಕೈ ಕಟ್ಟಿ ನಿಂತಿದೆ. ಅಲ್ಲು ಅರ್ಜುನ್ ವಿರುದ್ಧ ತೆಲುಗು ಚಿತ್ರರಂಗದ ಖ್ಯಾತ ನಿರ್ಮಾಪಕ ನಿರ್ದೇಶಕ ತಮ್ಮಾರೆಡ್ಡಿ ಭಾರದ್ವಾಜ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಬ್ಬ ವ್ಯಕ್ತಿಯ ಅಹಂಕಾರದಿಂದಾಗಿ ಇಂದು ಟಾಲಿವುಡ್ ಸಿಎಂ ರೇವಂತ್ ರೆಡ್ಡಿ ಮುಂದೆ ಕೈ ಮುಗಿದು ನಿಲ್ಲುವಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.